8 ಪ್ರಮುಖ ರೂಪಗಳು. ಒಬ್ಬರು. ಸಾಮಾನ್ಯವಾಗಿ ಧನಲಕ್ಷ್ಮಿಗೆ ಸಂಬಂಧಿಸಿದ ಕಥೆಗಳು ಮಹಾಲಕ್ಷ್ಮಿಯ ಕಥೆಯೊಂದಿಗೆ ಬೆಸೆದುಕೊಂಡಿವೆ. ಮಹಾಲಕ್ಷ್ಮೀ ದೇವಿಯು ಸಂಪತ್ತಿನ ಮೂಲ ಮತ್ತು ಆಕೆಯ ವಿವಿಧ ರೂಪಗಳು ಸಂಪತ್ತಿನ ವಿವಿಧ ಆಯಾಮಗಳನ್ನು ಪ್ರತಿನಿಧಿಸುತ್ತವೆ. ಧನಲಕ್ಷ್ಮಿಯು ನಿರ್ದಿಷ್ಟವಾಗಿ ಹಣ, ಚಿನ್ನ, ಆಭರಣಗಳು ಮತ್ತು ಭೌತಿಕ ಸಮೃದ್ಧಿಯನ್ನು ನೀಡುವ ದೇವತೆಯೆಂದು ನಂಬಲಾಗಿದೆ. ಧನಲಕ್ಷ್ಮಿಯ ಮಹತ್ವ ಮತ್ತು ಆಕೆಯ ಪೂಜೆ. ಸಂಪತ್ತಿನ ಸಂಕೇತ. ಧನಲಕ್ಷ್ಮಿಯು ಆರ್ಥಿಕ ಹಣ ಮತ್ತು ಸಂಪತ್ತಿನ ಪ್ರತೀಕ. ಇವಳನ್ನು ಪೂಜಿಸುವುದರಿಂದ ಆರ್ಥಿಕ ತೊಂದರೆಗಳು ದೂರವಾಗುತ್ತವೆ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆಯಿದೆ. ಕಮಲದ ಹೂವು ಮತ್ತು ನಾಣ್ಯಗಳು. ಸಾಮಾನ್ಯವಾಗಿ ಧನಲಕ್ಷ್ಮಿಯನ್ನು ಕಮಲದ ಹೂವಿನ ಮೇಲೆ ಕುಳಿತಿರುವಂತೆ, ಕೈಯಲ್ಲಿ ಚಿನ್ನದ ನಾಣ್ಯಗಳನ್ನು ಹಿಡಿದು ಅವುಗಳನ್ನು ಚೆಲ್ಲುತ್ತಿರುವಂತೆ ಚಿತ್ರಿಸಲಾಗುತ್ತದೆ. ಇದು ಅವಳು ಸಂಪತ್ತನ್ನು ಪ್ರದಾನ ಮಾಡುವ ದೇವತೆ ಎಂಬುದನ್ನು ಸೂಚಿಸುತ್ತದೆ. ಪೂಜಾ ವಿಧಾನ. ಶುಕ್ರವಾರಗಳು ಧನಲಕ್ಷ್ಮಿಗೆ ಪ್ರಿಯವಾದ ದಿನಗಳು. ಈ ದಿನದಂದು ಜನರು ಧನಲಕ್ಷ್ಮಿ ಸ್ತೋತ್ರಗಳನ್ನು ಪಠಿಸುತ್ತಾರೆ, ದೀಪಗಳನ್ನು ಬೆಳಗುತ್ತಾರೆ ಮತ್ತು ಸಿಹಿ ನೈವೇದ್ಯಗಳನ್ನು ಅರ್ಪಿಸುತ್ತಾರೆ. ದೀಪಾವಳಿ ಹಬ್ಬದಲ್ಲಿ ಮಹಾಲಕ್ಷ್ಮಿಯ ಜೊತೆ ಧನಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ. ಕಥಾ ಹಿನ್ನೆಲೆ. ಮಹಾಲಕ್ಷ್ಮಿಯೊಂದಿಗೆ ಸಂಬಂಧ. ಧನಲಕ್ಷ್ಮಿಯು ಪ್ರತ್ಯೇಕವಾಗಿ ಒಂದು ದೊಡ್ಡ ಪುರಾಣ ಕಥೆಯನ್ನು ಹೊಂದಿಲ್ಲದಿದ್ದರೂ, ಮಹಾಲಕ್ಷ್ಮಿಯ ಜನನ ಮತ್ತು ಅವಳ ಕುರಿತಾದ ಕಥೆಗಳೇ ಧನಲಕ್ಷ್ಮಿಯ ಅಸ್ತಿತ್ವಕ್ಕೆ ಆಧಾರವಾಗಿವೆ. ಉದಾಹರಣೆಗೆ, ಕ್ಷೀರಸಾಗರ ಮಂಥನ. ಮಹಾಲಕ್ಷ್ಮಿಯು ಕ್ಷೀರಸಾಗರ ಮಂಥನದ ಸಮಯದಲ್ಲಿ ಉದ್ಭವಿಸಿದಳು. ಅವಳು ಸಂಪೂರ್ಣ ಸಮೃದ್ಧಿ ಮತ್ತು ಅದೃಷ್ಟದ ಪ್ರತಿನಿಧಿಯಾಗಿ ಹೊರಹೊಮ್ಮಿದಳು. ಈ ಸಂದರ್ಭದಲ್ಲಿ ಅವಳನ್ನು ಧನಲಕ್ಷ್ಮಿ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅವಳು ಸಮುದ್ರದಿಂದ ಸಂಪತ್ತಿನ ರೂಪದಲ್ಲಿ ಹೊರಹೊಮ್ಮಿದಳು. ಇಂದ್ರನ ಶಾಪ ಮತ್ತು ಸಂಪತ್ತಿನ ನಷ್ಟ. ದೂರ್ವಾಸ ಮಹರ್ಷಿಗಳ ಶಾಪದಿಂದ ಇಂದ್ರನು ತನ್ನ ಸಂಪತ್ತನ್ನು ಕಳೆದುಕೊಂಡ ಕಥೆಯಲ್ಲಿ ಲಕ್ಷ್ಮೀದೇವಿಯು ಇಂದ್ರನನ್ನು ತ್ಯಜಿಸಿ ಸಾಗರವನ್ನು ಸೇರುತ್ತಾಳೆ. ನಂತರ ದೇವತೆಗಳು ಮತ್ತು ರಾಕ್ಷಸರು ಮತ್ತೆ ಲಕ್ಷ್ಮಿಯನ್ನು ಪಡೆಯಲು ಸಾಗರ ಮಂಥನ ಮಾಡುತ್ತಾರೆ. ಈ ಕಥೆಯು ಸಂಪತ್ತಿನ ಮಹತ್ವವನ್ನು ಮತ್ತು ಅದನ್ನು ಕಾಪಾಡಿಕೊಳ್ಳುವ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. ಇದು ಧನಲಕ್ಷ್ಮಿಯ ಪಾತ್ರವನ್ನು ಸೂಚಿಸುತ್ತದೆ. ಸಂಕ್ಷಿಪ್ತವಾಗಿ, ಧನಲಕ್ಷ್ಮಿ ಎಂಬುದು ಮಹಾಲಕ್ಷ್ಮಿಯ ಒಂದು ರೂಪವಾಗಿದ್ದು, ವಿಶೇಷವಾಗಿ ಸಂಪತ್ತು ಮತ್ತು ಆರ್ಥಿಕ ಸಮೃದ್ಧಿಯನ್ನು ಕೇಂದ್ರೀಕರಿಸುತ್ತದೆ. ಆಕೆಯ ಚರಿತ್ರೆಯು ಮಹಾಲಕ್ಷ್ಮಿಯ ಪ್ರಮುಖ ಕಥೆಗಳಲ್ಲಿ ಅಡಗಿದೆ. ನಿಮಗೆ ಬೇರೆ ಯಾವುದೇ ಲಕ್ಷ್ಮೀ ದೇವಿಯ ರೂಪದ ಬಗ್ಗೆ ಅಥವಾ ಇನ್ನಾವುದೇ ದೇವಿಯ ಕಥೆ ಬಗ್ಗೆ ಮಾಹಿತಿ ಬೇಕಿದ್ದರೆ ದಯವಿಟ್ಟು ಕೇಳಿ.